ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಜಿಎನ್ಆರ್ ಕಟ್ಟೆ ಬಳಗದ ವತಿಯಿಂದ ಸಮಾಜ ಸೇವಕರು ಹಾಗೂ ಬಿಜೆಪಿ ಮುಖಂಡರಾದ ದಿವಂಗತ ಬೊಮ್ಮಸಂದ್ರ ನ್ಯಾಥರೆಡ್ಡಿ ಶ್ರೀನಿವಾಸ್ ರೆಡ್ಡಿರವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ವಿಶೇಷವಾಗಿ ಚಂದಾಪುರ ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಮತ್ತು ಸ್ಥಳೀಯ ಮುಖಂಡರುಗಳು ಬೊಮ್ಮಸಂದ್ರ ನ್ಯಾಥರೆಡ್ಡಿ ಶ್ರೀನಿವಾಸ್ ರೆಡ್ಡಿರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿದರು. ಹಾಗೆಯೇ ಅನ್ನದಾಸೋಹ, ಭಜನೆ ಕಾರ್ಯಕ್ರಮ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಜಿಎನ್ಆರ್ ಕಟ್ಟೆ ಬಳಗದವರು ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದರು. ನನ್ನ ಸ್ನೇಹಿತರು, ಹಿರಿಯರು, ಒಂದು ಭಾಗದ ಸಂಘಟನೆಯಲ್ಲಿ ಸೈ ಎಣಿಸಿಕೊಂಡವರು ಬೊಮ್ಮಸಂದ್ರ ನ್ಯಾಥಣ್ಣ ಚಂದಾಪುರದಲ್ಲಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ನುಡಿನಮನ ನಡೀತಾ ಇದೆ ಅಂತ ಹೇಳಿದ್ರೆ ನಾವು ಊಹೆ ಮಾಡ್ಕೋಬಹುದು ಅವರು ಯಾವ ರೀತಿಯ ಸ್ನೇಹದ ಚಿಲುಮೆ ಆಗಿದ್ರು ಅಂತ ಹೇಳ್ಬಿಟ್ಟು. ಬಹುಶಃ ಯಾರಾದರೂ ತೀರೋದ್ರೆ ಅವ್ರೂರಲ್ಲೇ ಅವ್ರನ್ನ ನೆನೆಸ್ಕೊಳ್ಳುವಂತ ಅತ್ಯಂತ ಕಡಿಮೆ ಜನ ಇರಬೇಕಾದ ಈ ಒಂದು ಕಾಲಘಟ್ಟದಲ್ಲಿ ಮೊನ್ನೆ ನಡೆದಂತ ಒಂದು, ನೀವು ಆಕಸ್ಮಿಕ ಅನ್ಕೋಬಹುದು, ಆದ್ರೆ ಒಂದು ವಿಚಾರವಾದ ಘಟನೆ ಹೇಳ್ತೀನಿ. ಶ್ರೀನಣ್ಣವ್ರು ತೀರ್ಕೊಂಡಾಗ ಚಂದಾಪುರದ ಯಾವುದೇ ಹೂವಿನ ಅಂಗಡಿಯಲ್ಲಿ ಹೂಗಳಿರಲಿಲ್ಲ, ಹಾರಗಳು ಸಹ ಖಾಲಿಯಾಗಿತ್ತು. ಊಹೆ ಮಾಡ್ಕೊಳ್ಳಿ ಅವರು ಗಳಿಸಿರ್ತಕ್ಕಂಥ ಸ್ನೇಹದ ಸಂಪತ್ತು ಯಾವ ಮಟ್ಟದಲ್ಲಿ ಇತ್ತು ಅಂತ ಹೇಳ್ಬಿಟ್ಟು. ಆದ್ರಿಂದ ಚಂದಾಪುರದ ಜಿಎನ್ಆರ್ ಕಟ್ಟೆ ಬಳಗದ ಎಲ್ಲ ಸ್ನೇಹಿತರು ತೀರ್ಮಾನ ಮಾಡಿ ಅವರಿಗೆ ತಕ್ಕುದಾದಂತಹ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ನುಡಿ ನಮನ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ನಿರ್ಧಾರ ಮಾಡಿದ್ದೀವಿ. ಎಲ್ಲರೂ ಹಿರಿಯರೆಲ್ಲ ಸೇರಿದ್ದೀವಿ. ನಾನು ಈ ಒಂದು ಕಾರ್ಯಕ್ರಮದ ಸ್ವರೂಪ ತಿಳಿಸ್ಕೊಟ್ಬಿಡ್ತೀನಿ. ಮೊದಲಿಗೆ ಶ್ರೀನಣ್ಣವರ ಸಂಬಂಧದ ಅಂಗನವರಾದ ಕಟ್ಟೆ ಬಳಗದ ಅಧ್ಯಕ್ಷರಾದಂತಹ ಎಚ್.ಎಲ್. ವೆಂಕಟರಮಣ ಅನ್ನೋರು ಪೂಜಾ ಕಾರ್ಯಕ್ರಮ ನೆರವೇರಿಸ್ತಾರೆ. ನಂತರ ಚಪ್ಪಾಳೆ ಬೇಕಾದ
ಅಂದರೆ ಅವರ ಹುಟ್ಟೂರಲ್ಲ, ವಂಶದಲ್ಲಿ ಕಾರ್ಯಕ್ರಮ ಅಲ್ಲ, ಪಕ್ಕದ ಚಂದಾಪುರದಲ್ಲಿ ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರ ಪ್ರೀತಿ ವಿಶ್ವಾಸ, ಅವರ ಸ್ನೇಹಿತರು ಬಳಗ ಎಷ್ಟಿರ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ. ಯಾವುದೇ ಒಬ್ಬ ಮನುಷ್ಯ ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರೋದಿಲ್ಲ, ಆದ್ರೂ ಸತ್ತಾಗ ಹೆಸರಿರುತ್ತೆ, ಉಸಿರಿರೋದಿಲ್ಲ. ಈ ಹುಟ್ಟು ಸಾವಿನ ಮಧ್ಯೆ ನಾವು ಏನ್ ಗಳಿಸಿದ್ದೀವಿ, ಈ ಸಮಾಜಕ್ಕೆ ಏನ್ ಕೊಟ್ಟಿದ್ದೀವಿ, ಎಷ್ಟು ಜನ ಬಡವರಿಗೆ ನಾವು ಆಗಿದ್ದೀವಿ, ಎಷ್ಟು ಜನ ಸ್ನೇಹಿತರು ಸಂಪಾದನೆ ಮಾಡಿದ್ವಿ ಅನ್ನೋದು ಗೊತ್ತಾಗೋದು ನಾವು ವಿಚಾರವಾಗಿ ತಿಳಿಸಿದಾಗ. ಇವತ್ತು ನ್ಯಾಥರೆಡ್ಡಿಯ ಶ್ರೀರಣ್ಣ ಇವತ್ತು ನಮ್ಮನ್ನ ಅರಿವಿದ್ದಾರೆ. ಆದರೂ ಸಹ ಅವರ ಪ್ರೀತಿ ವಿಶ್ವಾಸ ನಮಗೆ ನಮ್ಮ ಸಾಯುವಾಗ ನಾವು ಇಟ್ಟಿರುವುದು ಅವ್ರು ನಮ್ಮ ಸಹೋದರರಿಗೆ ನಮ್ಗೆ ಯಾವಾಗೂ ಮಾಡ್ತಾ ಇದ್ದಾರೆ. ಒಂದು ವಿಶೇಷ, ಇನ್ನೊಂದು ವಿಶೇಷ ಹೇಳಿದ್ರೆ ಶ್ರೀರಣ್ಣವರು ಅಗಲಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಸ್ನೇಹಿತರು ಭಾಗವಹಿಸಿದ್ರು. ಎಲ್ಲರೂ ಸಹ ಅವ್ರ ದಪ್ಪನಾಗೋರ್ಗಿತ್ತು. ಅದು ಒಂದು ವಿಶೇಷ ಹೇಳಿದ್ರೆ ನಾನು 60 ವರ್ಷ ಆಗಿದೆ, ನಾನು 100 ಅಂತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ. ಯಾವುದೇ ಒಬ್ಬ ವ್ಯಕ್ತಿ ಸತ್ತಾಗ ಅವರ 3 ದಿನದ ಆರೋಗ್ಯಕ್ಕೆ ಭಾನುವಾರ ಕಾರ್ಯಕ್ರಮ ಇತ್ತು. ಸಾಮಾನ್ಯವಾಗಿ ಅವ್ರ ಸಂಬಂಧಿಕರು, ಹತ್ತಿರದ ಸಂಬಂಧಿಕರು ಮಾತ್ರ ಒಂದು 50 ಜನ, 60 ಜನ, 100 ಜನ ಸೇರ್ತಾರೆ. ಮೊನ್ನೆ ಭಾನುವಾರ ವಿಶೇಷವಾಗಿ ನ್ಯಾಥರೆಡ್ಡಿ ಅವರ ಒಂದು 3 ದಿನದ ಕಾರ್ಯಕ್ರಮಕ್ಕೆ 500-600 ಸಂಖ್ಯೆಯಲ್ಲಿ ಬೆಳಗಾಯಿತು. ನಾನು ಸಹ ಭಾಗವಹಿಸಿದ್ದೆ. ಅವರ ಒಂದು ಪ್ರೀತಿ ವಿಶ್ವಾಸ ಎಷ್ಟು ಗಳಿಸಿದ್ರು ಅನ್ನೋದಕ್ಕೆ ಅದೇ ಒಂದು ಸಾಕ್ಷಿ. ಇವತ್ತು ಶ್ರೀರಣ್ಣವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ಒಂದು ನೋವು ಸಹಿಸುವಂತ ಶಕ್ತಿ ಆ ಭಗವಂತ ನೀಡಲಿ ಅಂತ ಹೇಳಿ ಆ ಭಗವಂತನ ಪ್ರಾರ್ಥಿಸುತ್ತಾ ಈ ಸಂದರ್ಭದಲ್ಲಿ ಶ್ರೀರಣ್ಣವ್ರ ಬಗ್ಗೆ ಮಾತಾಡೋದಕ್ಕೆ ಗೆಳೆಯರ ಬಳಗದ ವತಿಯಿಂದ ನಮ್ಮನ್ನ ಹೊರಲಿರ್ತಕ್ಕಂಥ ನ್ಯಾಥರೆಡ್ಡಿಯವರ ಶ್ರೀನಿವಾಸ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಷ್ಟು ಬೇಗ ನಮ್ಮ ಒಡನಾಡಿ, ನಮ್ಮ ಸ್ನೇಹಿತರು ಅನೇಕ ಬಾರಿ ಕ್ಲಿಷ್ಟ ಸಮಯದಲ್ಲಿ ಸಮಸ್ಯೆಗಳನ್ನು ಬಂದಾಗ ಒಬ್ಬ ಶಾಸಕ, ಮಂತ್ರಿ, ಹಿರಿಯರು ಒಂದಲೇ ಆ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾ ಇರ್ತಕ್ಕಂಥ ಅಜಾತ ಶತ್ರು ನನಗೆ ಇನ್ನೂ ಮರೆಯಲಿಕ್ಕಾಗ್ತಾ ಇಲ್ಲ. ಅವರು ನಿಧನರಾಗಿದ್ದು 10ನೇ ತಾರೀಕು. 8ನೇ ತಾರೀಕು ಅವರು ನಾವು ಭೇಟಿಯಾಗಿರೋ ಕಡೆಗೆ ಈ ಪತ್ರಕರ್ತ ಬಾಬು ಬಂದು ಅನಿಸ್ಬಿಡ್ಲಿಲ್ಲ ಅಂದರು. ನಾವು ಈಗಾಗಲೇ ಮಾತಾಡಿದ್ವಿ. ಆ ಮುಖವನ್ನು ನೋಡಿದಾಗ, ಆ ಮುಖದ ಚಹರೆಯನ್ನು ನೋಡಿದಾಗ, ಆ ವಿಶ್ವಾಸವನ್ನು ನೋಡಿದಾಗ ಇನ್ನೆಷ್ಟು ವರ್ಷಗಳು ಈ ಸಮಾಜದ ಮಧ್ಯೆ ಮಾರ್ಗದರ್ಶನವನ್ನು ಮಾಡಿಕೊಂಡು ನಮ್ಮ ಪಾರ್ಟಿಗೆ ನಾಯಕತ್ವವನ್ನು ಬೊಮ್ಮನಹಳ್ಳಿಯ ಪುರಸಭೆಯಲ್ಲಿ ಕೊಡ್ಬೋದು, ವಂಶದ ಪುರಸಭೆಯಲ್ಲಿ ನಾಯಕತ್ವವನ್ನು ಕೊಡ್ಬೋದು, ಪರಿಹಾರವನ್ನು ಕೊಡ್ಬೋದು, ಮಾರ್ಗದರ್ಶನವನ್ನು ಕೊಡ್ಬೋದು. ಸಮಸ್ಯೆಯನ್ನ ನಮ್ಮ ಶ್ರೀನಿವಾಸ ಅವ್ರ ಮನೆ ನ್ಯಾಥರೆಡ್ಡಿ ಇಟ್ಬಿಟ್ರೆ ನನ್ನ ತಲೆನೋವು ಇರೋದಿಲ್ಲ ಅನ್ನೋ ಯೋಚನೆಯಲ್ಲಿ ಇದ್ದಂಥ ನನಗೆ ಅಗಾಧವಾದಂಥ ಒಂದು ಸುದ್ದಿ ಬಂದಿತ್ತು. ಬೆಳಿಗ್ಗೆ 5:30 ಹಾರ್ಟ್ ಅಟ್ಯಾಕ್ ಆಗಿದೆ, ಹೇಳಕ್ಕಾಗ್ತಿಲ್ಲ, ಬರಬೇಕು ಅಂತ ಹೇಳಿ ನನಗೆ ಫೋನ್ ಬಂದಾಗ ನನಗೆ ಅದನ್ನ ನಂಬಕ್ಕೆ ಆಗಲಿಲ್ಲ. ಇಷ್ಟು ಬೇಗ ಈ ಸಮಸ್ಯೆ ಆಗ್ಬೋದಾ ಅಂತ ನಮ್ಮ ಆ ಒಂದು ನ್ಯಾಥರೆಡ್ಡಿ ವಿಚಾರವನ್ನು ಹೇಳೋದಕ್ಕೆ ಬಹಳಷ್ಟು ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀವಿ. ನಾವು ಅನೇಕ ಸಾರಿ ನಾವು ಅಲ್ಲಿ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಬಹಳ ನಮಗೆ ಸಂಬಂಧಗಳು, ಅಲ್ಲಿನ ನಮ್ಮ ನಾಯಕರು ಅನ್ನದಾತು ಅಂತ ಕರೀತಾ ಇದ್ರು. ನಾವು ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆಯಲ್ಲೂ ಸಹ
ಆ ಗ್ರಾಮದಲ್ಲಿ ಮನೆಯಲ್ಲಿ ಇದ್ದು ಆನೇಕಲ್ ತಾಲೂಕಲ್ಲಿ ಭಾಜಪವನ್ನು ಕಟ್ಟತಕ್ಕಂಥ ಅನೇಕ ದಿನಗಳನ್ನು ನೆನೆಸ್ಕೊಬೇಕಾಗಿ ಬರ್ತದೆ. ಅಲ್ಲಿನ ಅನೇಕ ನಾಯಕರು, ಕ್ಷೇತ್ರದ ನಾಯಕರು ಹೋದಾಗ ನಮ್ಮನ್ನ ಸ್ವೀಕಾರ ಮಾಡ್ಕೊಳ್ತಾ ಇದ್ದಿದ್ದು, ಜೊತೆಯಲ್ಲಿ ಮಾತಾಡ್ತಾ ಇದ್ದಿದ್ದು. ಆ ಚುನಾವಣೆ ಬಂದಾಗ, ಸಮಸ್ಯೆ ಬಂದಾಗ ಅವ್ರ ಮಧ್ಯೆ ಇಟ್ಟಾಗ ಮುಂದುಶಾಸನ ಹೆಂಚಾಗಿ ಯಾವ ಟೆನ್ಷನ್ ಸೇರಿಸ್ಕೊಡ್ತಾರೆ. ನಾವು ಬಿಟ್ಟಾವ ಆ ಸರಳತೆ, ಆ ಸಂಬಂಧಗಳಿದೆಯಲ್ವಾ, ಅದು ಹೇಳಕ್ ಆಗೋದೇ ಇಲ್ಲ. ಇಲ್ಲಿ ನಾವು ಜೇನರ ಅಂಗಡಿಗೆ ಬಂದ್ರೆ ಕಾಪಿಟಾಗ ಆಮ್ ಮಾತಾಡ್ತಾನೆ. ನನಗೆ ಬಸಣ್ಣವ್ರು ಹೇಳ್ತಾ ಇದ್ರು ಒಂದು ಮಾತನ್ನ, ಆ ಮುಂದೆ ದಿನ ಕಾರ್ಯಕ್ರಮಕ್ಕೆ ನೀವು ಬರಲಿಲ್ಲ, ನಾನು ಹೋಗಿದ್ದೆ. 500ಕ್ಕೂ ಹೆಚ್ಚು ಬಳಗ ಬಂದಿದ್ದು, ಬಳಗ, ಸ್ನೇಹಿತರ ಬಳಗ. ನಾನು ಅನೇಕ ಪ್ರಸಾದ ಬೇಕಿಸ್ತಾ ಇದ್ದೆ ಅವರಿಗೆ, ಎಲ್ಲಿ ನಿಮ್ಮ ಬಳಗ ಅಂತ. ಆ ಬಳಗವನ್ನ ಯಾವ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೂ ಇದೊಂದು ಉದಾಹರಣೆ. ಕೇವಲ 5 ದಿನಗಳಲ್ಲಿ ನಮ್ಮ ಸ್ನೇಹಿತರನ್ನ, ತನ್ನ ಸಂಗಾತಿಯನ್ನ ಶ್ರದ್ಧಾಂಜಲಿಯ ಜೊತೆಗೆ ನುಡಿ ನಮನವನ್ನು ಹೇಳಬೇಕು. ಆ ಸ್ನೇಹ ಜೀವಿ ಎಂದು ಏನು ಅನ್ನೋದನ್ನ ಸಮಾಜಕ್ಕೆ ಪರಿಚಯಿಸಬೇಕು. ಒಬ್ಬ ಸ್ನೇಹಿತನಾಗಿ ಸ್ನೇಹಿತರ ಜೊತೆ ಯಾವ ರೀತಿ ಇರಬೇಕು, ಆ ಸಹನಾಮೂರ್ತಿಯನ್ನ ಎಲ್ಲಿ ಕೊಂಡೊಯ್ತದೆ, ಸ್ನೇಹಿತರ ಬಳಗವನ್ನ ಯಾವ ರೀತಿ ಜೋಡಿಸ್ಕೋಬಹುದು, ಸಂಪಾದನೆ ಮಾಡ್ಬೋದು ಅನ್ನೋದಕ್ಕೆ ಈ ಘಟನೆಗಳು ಸಾಕ್ಷಿ ಆಗ್ತದೆ. ನನಗೆ ಇವತ್ತು ಬರೀಲಿಕ್ಕೆ ಯಾರಪ್ಪ ಇಟ್ಲ ಪೇಶೆ, ಎಲ್ಲಿ ತಪ್ಪು ಮಾಡಿದ್ವಿ, ಯಾವ ಕ್ಷಣ ತಪ್ಪು ಮಾಡ್ಬಿಟ್ವಿ ನಾವು ಅಂತ ನಾನು ಮರೆಯಕ್ಕಾಗ್ತಾ ಇಲ್ಲ. ನ್ಯಾಥರೆಡ್ಡಿ ಅವರ ಸ್ನೇಹಜೀವಿ ಅವರು ಇಂಥ ನೆನೆಸ್ಕೊಳೋದು ಅಂತ ಹೇಳಿದ್ರೆ, ಅವ್ರ ಹೆಜ್ಜೆ ಪತ್ರಗಳನ್ನ ನಾವು ಅಳವಡಿಸ್ಕೊಂಡಾಗ ಮಾತ್ರ ನುಡಿ ನಮನ ಆಗ್ತದೆ. ಅವರ ಜೀವನವನ್ನ ನಾವು ಅರ್ಥೈಸ್ಕೊಂಡಾಗ ನಾವು ಆ ರೀತಿ ನಡ್ಕೋಬೇಕು, ಸ್ನೇಹಿತರನ್ನ ಸಂಪಾದನೆ ಮಾಡ್ಬೇಕಂದಾಗ ಮಾತ್ರ ನುಡಿ ನಮನ ಆಗ್ತದೆ. ನಾನು ಕೊನೆ ಉಸಿರುವರೆಗೂ ಅಲ್ಲಿ ಸಮಸ್ಯೆಗಳಿಗೆ ಅವ್ರು ತಿಳ್ಕೊಂಡೇ ಮಾತಾಡ್ಬೇಕು ಅನಿಸ್ತದೆ ನನಗೆ. ಖಂಡಿತವಾಗ್ಲು ಇಂಥ ಸ್ನೇಹಿತನ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಇಡೀ ಸಮಾಜಕ್ಕೆ ಒಬ್ಬ ಸ್ನೇಹಿತ ಅಂದ್ರೆ ಹೆಂಗಿರ್ಬೇಕು ಅನ್ನೋದನ್ನ ಸಾಕ್ಷಿ ಆಗೋದಕ್ಕೆ, ಸಾಕ್ಷಿಗೆ ಬಂದಿರ್ತಕ್ಕಂಥ ನಾನೆಲ್ಲ ಸ್ನೇಹಿತರಿಗೆ ವಂದಿಸಿ, ಮತ್ತೆ ಇಡೀ ಕುಟುಂಬಕ್ಕೆ ಆ ನೋವನ್ನ ಭರಿಸೋ ಶಕ್ತಿ ಆ ದೇವರು ದಯಪಾಲಿಸಲಿ. ಸ್ನೇಹಿತರಾದ ಶ್ರೀನಿವಾಸ ರೆಡ್ಡಿ ಅಲಿಯಾಸ್ ನ್ಯಾಥರೆಡ್ಡಿ, ಅವ್ರ ತಂದೆ ಹೆಸರು ನ್ಯಾಥರೆಡ್ಡಿ, ಎಲ್ಲರೂ ನ್ಯಾಥರೆಡ್ಡಿ ಅಂತ ಕರೀತಾ ಇದ್ರು. ನಮಗಂತೂ ಬಹಳ ನೋವಾಗ್ತಾ ಇದೆ. ಯಾಕಂದ್ರೆ ವಾರಕ್ಕೆ 2 ಸಲ 3 ಸರಿ ಮಮ್ಮಿ ಇಟ್ಕೊಂಡವು, ಯಾಕೆ ಸಿಗ್ತಾವು ಅಂತ ಮಾತಾಡ್ತಾ ಇದ್ದಂಥ ಮನುಷ್ಯ. ನಗ್ನಗ್ತಾ ಎಲ್ಲೇ ಪ್ರವಾಸಕ್ಕೆ ಹೋಗ್ಲಿ ಜೊತೆಯಲ್ಲಿ ಬರ್ತಾ ಇದ್ರು, ಹೋಗ್ತಾ ಇದ್ವಿ. ಸುಮಾರು ಜನ ಸ್ನೇಹಿತರು ಕಳ್ಕೊಂಡ್ರು. ನಿಜವಾಗೂ ಅವರ ಒಂದು ಒಡಂಬಡಿಕೆ ಯಾವ ರೀತಿ ಇತ್ತು ಅಂದ್ರೆ, ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾ ಇದ್ರು. ಯಾವುದೇ ಜಾತಿ ಧರ್ಮ ನೋಡಿದವರಲ್ಲ, ಅವರ ಜೊತೆಯಲ್ಲಿ ಇದ್ದವ್ರನ್ನೆಲ್ಲ ಬೆಳೆಸಿದ್ರು. ಅವರಂತೂ ಯಾವುದೇ ನಾನು ಒಂದು ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ತಿಳ್ಕೊಂಡಿಲ್ಲ. ಆದರೆ ಇವತ್ತಿನ ದಿವಸ ಇಡೀ ತಾಲೂಕಿನ ಜನ ಅವರನ್ನು ನೆನೆಸ್ಕೊಳ್ತಾ ಇದ್ದಾರೆ. ನಿಜವಾಗೂ ನಾವೆಲ್ಲರೂ ಅವರಿಂದ ಸ್ವಲ್ಪ ಕಲಿಯೋದಿದೆ. ಪ್ರೀತಿ, ವಿಶ್ವಾಸ, ಸ್ನೇಹ ಎಲ್ಲವನ್ನು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಅವ್ರು ಹೋದ್ಮೇಲೆ ಆದರೂ ನಾವು ಅದನ್ನ ಸ್ವಲ್ಪ ನಡ್ಕೊಂಡ್ರೆ ಒಳ್ಳೇದು ಅಂತೇಳಿ ನನ್ನ ಮಾತನ್ನು ಪಿತಾಜಿ ಕಾರ್ಯಕ್ರಮವನ್ನು ನಮ್ಮ ಕಥೆಯೊಳಗಿಂದ ಆಳ್ತಾ ಇದ್ವಿ. ಈ ದಿನ ನಮ್ಮ ಅನೇಕ ತಾಲೂಕಲ್ಲಿ ಚಂದಾಪುರ ಸರ್ಕಾರದಲ್ಲಿ ಕಾರ್ಯಕ್ರಮ ಯಾವತ್ತೂ ಆಗ್ತಾ ಇರಲಿಲ್ಲ. ಅಂದ್ರೆ ಅಷ್ಟು ಜನರ ವಿಶ್ವಾಸದಲ್ಲಿ ಎಲ್ಲರೂ ನನ್ನಂತ ಮಾತಾಡಿಕೊಂಡು ಪಕ್ಷಪಾತ ಕಳಕಳಿಯಿಂದ ಎಲ್ಲರೂ ಜೊತೆಗೂಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದ. ಪ್ರತಿಯೊಬ್ಬರು ಇವತ್ತವರೆಗೂ ನಾವು ಎಲ್ಲರೂ ಕೆಲಸ ಆಗ್ತಾನೆ ನೋಡ್ತಾ ಗಂಡ ವ್ಯಕ್ತಿ ಕಳ್ಕೊಂಡು ನೋಡ್ತಾ ಇದೆ. ಎಲ್ಲರೂ ನೋಡಿ ನೋಡಿದ್ರೆ ಇಂಥ ಜಾತ್ರೆ ವಿಶ್ವಾಸದಿಂದ ಬಂದಿರೋರೆಲ್ಲ ಶ್ರೀಮಂತ ವಿಧಾನ ಕಾರ್ಯಕ್ರಮ ಅಂತ ವಿಶ್ವಾಸದಿಂದ ಬಂದಿರೋರೆಲ್ಲ ಇದನ್ನು ನೋಡಬೇಕು. ಎಷ್ಟಿದೆ ಅವ್ರ ಬಗ್ಗೆ ಅದನ್ನ
ನಾಳೆ ನೋಡಿ ಹೇಗಿತ್ತು ಅಂತ ಜನ ನೋಡಬೇಕು, ಎಲ್ಲ ಅರ್ಥ ಮಾಡ್ಕೊಬೇಕು. ಮತ್ತೆ ನಮಗೆ ಪಕ್ಷಕ್ಕೊಬ್ಬ ಗಣ್ಯ ವ್ಯಕ್ತಿನ ಕಳ್ಕೊಂಡಿದ್ದೆ ಅಂತ ಎಲ್ಲರೂ ನೋಡ್ತಾ ಇದೆ. ಮತ್ತೆ ನಮಗೆ ಮತ್ತೆ ನಮಗೆ ಪುನರ್ಜನ್ಮ ಕೊಟ್ಟು ನಮ್ಮ ಜೊತೆಯಲ್ಲಿ ಮಾಡಬೇಕಂತ ಎಲ್ಲರೂ ಸ್ನೇಹಿತರಾದಂತಹ ಶ್ರೀನಿವಾಸ ರೆಡ್ಡಿ ಅವರು ಅಕಾಲಿಕವಾಗಿ ಮರಣ ಹೊಂದಿರೋದು ತುಂಬಾ ದುಃಖಕರವಾದಂತಹ ಸಂಗತಿ. ಒಳ್ಳೆಯ ಸ್ನೇಹಿತರವರು, ಸಮಾಜದ ಎಲ್ಲ ವರ್ಗದವರಿಗೂ ಒಳ್ಳೆಯ ವಿಶ್ವಾಸ ಮತ್ತು ಸ್ನೇಹವನ್ನು ಬೆಳೆಸ್ಕೊಂಡು ಬಂದಂಥವರು. ಸುಖ ದುಃಖಗಳಲ್ಲಿ ಸ್ನೇಹಿತರ ಸುಖ ದುಃಖಗಳಲ್ಲಿ ಸಮಾನವಾಗಿ ಪಾಲ್ಗೊಳ್ತಾ ಇದ್ದರು. ಎಂದು ಅವರು ಕೋಪ ಮಾಡಿಕೊಂಡಿದ್ದೆ ನಾನು ನೋಡಲಿಲ್ಲ. ಸದಾ ಹಸನ್ಮುಖಿಯಾಗಿ ಏನೇ ಇದ್ದರೂ ಕೂಡ ವಿಚಾರಗಳಲ್ಲಿ ಕೂಲಂಕುಷವಾಗಿ ನನ್ನಂತಲೇ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಸೂಚಿಸುವಂಥ ಮನೋಭಾವವಿತ್ತು. ಅಂತಹ ಸ್ನೇಹಿತರನ್ನು ನಾವು ಪಡ್ಕೊಂಡಿರೋದು ಎಲ್ಲರಿಗೂ ದುಃಖಕರವಾದಂತಹ ಸಂಗತಿಯಾಗಿದೆ. ಅವರು ಯಾವ ರೀತಿ ಸಂಬಂಧಗಳನ್ನು ಬೇರೆ ಸ್ನೇಹಿತರ ಜೊತೆ ಹೊಂದಿದ್ರು ಅನ್ನೋದನ್ನ ನಾವು ಕೂಡ ಅಳವಡಿಸ್ಕೊಂಡಲ್ಲಿ ಅದು ಒಳ್ಳೆಯ ಸಂಪ್ರದಾಯ ಆಗುತ್ತೆ. ಈ ದುಃಖಕರವಾದಂತಹ ಸಮಯದಲ್ಲಿ ಆತನ ಅಕಾಲಿಕ ಮರಣದ ದುಃಖವನ್ನು ಭರಿಸುವಂತಹ ಶಕ್ತಿ ಅವರ ಕುಟುಂಬದವರು ಕೊಡಲಿ. ಅವರ ಪಾಲನೆಗಳನ್ನು ನಾವು ಕೂಡ ಪಾಲನೆ ಮಾಡುತ್ತಾ ಮುನ್ನಡೆಯೋಣ. ಅವರಿಗೆ ಚಿರಶಾಂತಿಯಲ್ಲಿ ಶಾಂತಿ ಸಿಗಲಿ ಅಂತ ಭಾವಿಸಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಯಾತ್ರೆ ಸಿನಾನವರ ನುಡಿನಮನ ಕಾರ್ಯಕ್ರಮ ನಮ್ಮ ಚಂದಾಪುರದ JNR ಕಟ್ಟೆ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ನಿಜಕ್ಕೂ ತುಂಬಾ ದುಃಖಕರದ ಸಂಗತಿ. ಇದೇ 8 ದಿವಸದಿಂದ ಇದೇ ಕಟ್ಟೆಯಲ್ಲಿ ಪಾಪ ಬಂದು 7 ಗಂಟೆಯಿಂದ 9:30ವರೆಗೂ ಕೂತಿದ್ದು ಅಂತಿಮವಾಗಿ ಕಡೆ ಇದು ಸಿಟಿಗೆ ಅವ್ರದ್ದು ಎಲ್ಲರಿಗೂ ಕಾಪಿ ಟೀ ಬಂದ್ರೆ ಎಲ್ಲಾರ್ಗು ನಾವು ಬಲವಂತ ಮಾಡಿ ಅವ್ರಿಗೆ ಯಾರ ಕೈಯಲ್ಲೂ ಕಾಸು ಕೊಡ್ತಾ ಇರಲಿಲ್ಲ. ಕಾಪಿ ಟೀ ಬಂದವರಿಗೆಲ್ಲ ಆ ಥರ ವ್ಯಕ್ತಿತ್ವ ಅವ್ರದ್ದು. ಯಾವುದೇ ಬಹುಸಂಘದಲ್ಲಿರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಯಾವುದೇ ಒಂದು ಸೀಟ್ಗಾಗಲಿ ಇನ್ನೊಂದಕ್ಕಾಗಲಿ ಯಾವುದೇ ಆಕಾಂಕ್ಷೆ ಅವ್ರು ಇಟ್ಕೊಂಡಿರಲಿಲ್ಲ. ಎಲ್ಲ ಕಾರ್ಯಕರ್ತರು ಸಮಾನವಾಗಿ ಬೆಳೆಸಿದ ವ್ಯಕ್ತಿ ಅವರು. ಅಂತ ವ್ಯಕ್ತಿ ಈ ದಿನ ನಮ್ಮ ಮಧ್ಯ ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ನಮಗೆ ತುಂಬಾ ನೋವಾಗ್ತಾ ಇದೆ. ಆ ದುಃಖವನ್ನು ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ ಭಗವಂತ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮ್ಮ ಇಬ್ಬರದು ಒಂದೇ ಏಜ್, 60 ವರ್ಷ. ಇಬ್ಬರು 62 ವರ್ಷ ಆಗಿತ್ತು ಸಿರಣ್ಣಗೆ. ಚಂದಾಪುರಕ್ಕೆ, ಬೊಮ್ಮಸಂದ್ರಕ್ಕೆ, ಮತ್ತೆ ಬೊಮ್ಮಸಂದ್ರ ಕಮಲೇಪುರ. ಅವ್ರ ಮದುವೆ ಆಗಿದ್ದು ಕಮಲೇಪುರದಲ್ಲೇ. ಅವ್ರ ಅಕ್ಕನ ಕೊಟ್ಟಿದ್ದು ಕಮಲೇಪುರಕ್ಕೆ. ಒಂದ್ ರೀತಿ ನಮಗೂ ದೂರದ ಸಂಬಂಧಿ. ಈ ಚಂದಾಪುರದಲ್ಲಿ ಎಲ್ಲ ಒಂದ್ ಕಡೆ ಸೇರ್ಬೇಕು ಅಂದಾಗ ನಮ್ಮ JNR ಬಿಲ್ಡಿಂಗ್ ಮಗ ನಂದ ಇದ್ದ. ಇವ್ರಿಗೆಲ್ಲ ದಾರಿ ದೀಪ ಅವರು. ನಮ್ಮ ಮೇಷ್ಟ್ರು ಹೋದ್ಮೇಲೆ ಇಡೀ ಅವ್ರ ಕುಟುಂಬಕ್ಕೆ ಮಾರ್ಗದರ್ಶನ ನೀಡ್ತಾ ಇದ್ದವರು ನಮ್ಮ ಸೀನಣ್ಣ. ಮೇಷ್ಟ್ರಿರೋರ್ಗು ಮೇಷ್ಟ್ರು ಹೇಳ್ದಂಗೆ ಕೇಳ್ತಾ ಇದ್ರು. ಅದಾದ್ಮೇಲೆ ಎಲ್ಲ ಅವ್ರ ಕುಟುಂಬದವರು, ಇಡೀ ಕುಟುಂಬ ನಮ್ಮ ಸೀನಣ್ಣ ಹೇಳ್ದಂಗೆ ಕೇಳ್ತಾ ಇದ್ರು. ಅದು ಪರ್ಸನಲ್ ಆಯಿತು. ರಾಜಕೀಯ ಬಂದಾಗ ವಂಶನಮ್ಮ ಇವ್ರನ್ನ ಸುಡಲ್ಲ, మేము ರಾಜಕೀಯ ಕೆಲಸ ಮಾಡಿಸ್ಬೇಕು, ನಾವು ಯಾರನ್ನ ನೋಡಬೇಕು ಅಂದ್ರೆ ಸೀನಣ್ಣ ಪ್ರಕಾಶ್ ಇಬ್ರೆ. ಅವರಿಬ್ಬರು ಇಟ್ಕೊಂಡ್ರೆ ಊರೇ ಅಂತ ಹೇಳ್ತಾ ಇತ್ತು. ಆ ರೀತಿ ರಾಜಕೀಯದಲ್ಲೂ ಬೆಳೆದು ಬಂದವರು. ಇವತ್ತಿನ ದಿನದಲ್ಲಿ ರಾಜಕೀಯ ಮಾಡೋದಕ್ಕೆ ಊರಿನಲ್ಲಿ 100 ಜನ ಸಿಗ್ತಾರೆ. ಆವತ್ತಿನ ದಿವಸ ನಾವು ರಾಜಕೀಯ ಮಾಡೋದಕ್ಕೆ ಕರ್ರೆ ಕೂಡ ಬರ್ತಾ ಇರಲಿಲ್ಲ. ವಂಶದಲ್ಲಿ ಸ್ವಲ್ಪ BN ರೆಡ್ಡಿ ಅವ್ರದ್ದು ಅವಾಜ್ ಜಾಸ್ತಿ ಇತ್ತು. ಆ ಊರಲ್ಲಿ BJPಗೆ ಏನನ್ನ ಬಂದ್ರೆ ಅಂದ್ರೆ ನಮ್ಮ ಮುರೇಟಣ್ಣ ಒಬ್ಬರೇ ಬರ್ತಾ ಇದ್ದಿದ್ದು. ಅಂಥ ಕಾಲದಲ್ಲಿ ಇನ್ನು ಯಂಗ್ಸ್ಟರ್ಸ್ ಇವರೆಲ್ಲ ಆ ಕಾಲದಲ್ಲಿ ಈಚೆ ಬಂದು ಪಕ್ಷದ ಕೆಲಸ ಮಾಡಿದವರು ಅವರೇ. ಊರಿನಲ್ಲಿ ಸ್ವಲ್ಪ ಕಷ್ಟ ಇತ್ತು ಪಕ್ಷ ಕಟ್ಟೋದು. ಅಂತ ಊರಿನಲ್ಲಿ ಪಕ್ಷ ಕಟ್ಟಿ ಒಂದು ಹೆಸರು ಗಳಿಸಿದವರು. ಅದೇ ರೀತಿ ಆಚೆ ಅವ್ರ ದಿನಚರಿ ಹೆಂಗಿತ್ತು ಅಂದ್ರೆ, ಚಂದಾಪುರದಲ್ಲಿ ಟೀ ಕುಡಿದ್ರೆ ವಂಶಂದ್ರ ಕಟ್ಟೆ ಇದೆ, ಅಲ್ಲಿ ಕಾಫಿ ಕುಡಿತಾ ಇದ್ರು ಬೆಳಗ್ಗೆ. ತಿರುಗಿ ಸಾಯಂಕಾಲ 6 ಗಂಟೆಗೆ ಇನ್ನೊಂದು ಅಲ್ಲಿ ಕಾಫಿ ಕುಡಿದ್ರೆ ಇಲ್ಲಿ ಟೀ ಕುಡಿತಾ ಇದ್ರು. ಸಾಯಂಕಾಲ ಎಷ್ಟೊತ್ತನ ಆಗ್ಲಿ ಕಟ್ಟೆ ಹತ್ರ ಬಂದು ಒಬ್ಬರಿದ್ರೆ ಇಬ್ಬರಿದ್ರೆ ಅವ್ರು ಮಾತಾಡ್ಸ್ಕೊಂಡು ಮನೆಗೆ ಹೋಗ್ತಾ ಇದ್ರು. ಎಂತ ಖರ್ಚನ್ನ ಆಗಲಿ ಅವ್ರು ಯಾವತ್ತೂ ಬೇರೆಯವ್ರ ಕೈಯಲ್ಲಿ, ಬೇರೆಯವ್ರ ಜಾಬಿಂದ ಕಾಸು ಕೊಡಿಸ್ತಾ ಇರಲಿಲ್ಲ. ಅವ್ರದ್ದೊಂದು ಒಳ್ಳೆ ನೇಚರ್ ಅದು. ಒಂದು ಹೋಟ್ಲಿಗೆ ಹೋಗ್ಲಿ, ಕಾಫಿ ಅಂಗಡಿಗೆ ಹೋಗ್ಲಿ, ಟೀ ಅಂಗಡಿಗೆ ಹೋಗ್ಲಿ, ಅವರೇ ಕಾಸು ಕೊಡಬೇಕು. ನಾವು ಬೇರೆ ಯಾರನ್ನ ಕೊಟ್ಟರೆ ಬೈದು ಬಿಡ್ತಾ ಇದ್ರು. ಆ ಥರ ಒಂದು ನೇಚರ್ ಇತ್ತಂತವ್ರು. ಎಲ್ಲರ ಜೊತೆ ಬೆರೆದು ಎಲ್ಲರ ಜೊತೆ ಇರಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಆ ಥರ ಎಲ್ಲ ಕ್ಯಾಟಗರಿಯವ್ರ ಜೊತೆ ಇದ್ದು
ಅವ್ರನ್ನೆಲ್ಲ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಂತ ಒಬ್ಬ ಚೈತನ್ಯ ನಮ್ಮ ನಡುವೆ ಇಲ್ಲ. ಅವ್ರಿಗೆ 2 ಮಕ್ಕಳು, ಒಂದು ಮಗನ ಮದುವೆ ಆಗಿದೆ, ಇನ್ನೊಂದು ಮದುವೆ ಮಾಡಬೇಕಾಗಿತ್ತು. ಇವೆಲ್ಲ ಜವಾಬ್ದಾರಿಗಳಿತ್ತು ಅವರಿಗೆ, ತುಂಬಾ ಮನಸ್ಸಲ್ಲಿ ಇಟ್ಕೊಂಡಿದ್ರು ಎಲ್ಲ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ. ಆದರೆ ದೇವರು ಯಾರ್ಯಾರಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ದಿನ ಅಂತೇಳಿ ಬರ್ತಿರ್ತಾರೆ, ಅದ್ರ ಪ್ರಕಾರ ಎಲ್ಲರೂ ಹೋಗ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಸ್ಥೈರ್ಯ ತುಂಬೋದು ನಮ್ಮ ಎಲ್ಲರ ಆದ್ಯ ಕರ್ತವ್ಯ. ಅದೇ ರೀತಿ ಇವತ್ತು ನಮ್ಮಲ್ಲಿ ಜೊತೆಯಲ್ಲಿ ಇಲ್ಲ ಅಂದ್ರೇನು ಎಲ್ಲೋ ಒಂದ್ ಕಡೆ ಈಗ ನೋಡ್ತಾ ಇದ್ರೆ ಈಗ వచ్చేసి ನೋಡಿ ಕಾಫಿ ಇಪ್ಪಿಸ್ತಾಡು, ಬಾದಾಮ್ ಪಾಲ್ ಇಪ್ಪಿಸ್ತಾಡು ಅಂತ ಅವ್ರ ಮನಸ್ಸಲ್ಲೇ ಇದೆ ಇವತ್ತು. ಈಗ ಮುಂದಿನ ದಿನಗಳಲ್ಲಿ ಅದೇ ರೀತಿ ಅವ್ರನ್ನ ನೆನ್ಕೊಂಡು ನಾವು ಅದೇ ರೀತಿ ನಡ್ಕೊಳ್ಳೋಣ ಅಂತ ಪ್ರಯತ್ನ ಪಡೋಣ. ಇಷ್ಟನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಟ್ಟೆ ಬಳಗದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.